ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕೂಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ನಾನು ಹೇಗೆ ಚಿತ್ರಾನ್ನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ. ನೋಡಿ, ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊತೀನಿ. ಸೊ ಇಲ್ಲಿ ನಾನು ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಬಟ್ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ತೊಗೋಬೋದು. ನೋಡಿ, ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಸಪ್ರೇಟು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು. ಏಕೆ ಅಂತ ಹೇಳಿದ್ರೆ ಇದು ಜೊತೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ರೆ ಮೆತ್ತೆ ಥರ ಆಗಿಬಿಡುತ್ತೆ. ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಸಿಗೋದಿಲ್ಲ. ಆ ಪರ್ಪಸ್ಗೆ ನಾನು ಈ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಇದಾದಮೇಲೆ ನನಗೆ ಹುಳಿಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನ ಹಚ್ಚಿಟ್ಕೊಂಡಿದ್ದೀನಿ ನಾನು. 2 ಈರುಳ್ಳಿ 2 ಟೊಮೊಟೊ ಹಣ್ಣನ್ನು ಹಚ್ಕೊಂಡಿರೋದು. ಗೊಜ್ಜು ಜಾಸ್ತಿ ಬೇಕು ಅಂತಂದಾಗ ನಾವು ಜಾಸ್ತಿ ಹಚ್ಕೋಬೋದು, ಇಲ್ಲಾಂತಂದರೆ 2 ಟೊಮೊಟೊ ಹಣ್ಣು ಹಾಕಿ ಆನಿಯನ್ ಕೂಡ ಹಾಕೋಬೋದು. ಆಗ ಹುಳಿ ಬರುತ್ತಲ್ಲ, ಗೊಜ್ಜು ಸ್ವಲ್ಪ ಹೆಚ್ಚಿದಾಗ ಆಗುತ್ತೆ. ನಾನಿಲ್ಲಿ 2 ಈರುಳ್ಳಿ 2 ಟೊಮೊಟೊ ಬಿಟ್ಟರೆ ನಾನಿನ್ನೇನು ಹಾಕಿಲ್ಲ. ಆನಿಯನ್ ನಾನಿಲ್ಲಿ ಯೂಸ್ ಮಾಡಿಲ್ಲ. ಸೊ ಈ ಥರ ಹಾಕಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ನಾನು. ಮಾಡ್ಕೊಂಡಾದಮೇಲೆ ಟೊಮೊಟೊ ಹಣ್ಣು ಹಾಕಿದ್ದೀನಿ. ಇದಕ್ಕೆ ಟೊಮೊಟೊ ಹಣ್ಣು ಹಾಕಿದ ಮೇಲೂ ಕೂಡ ನಾವು ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ನೋಡಿ, ಆ ಥರ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದಿಷ್ಟು ಹಾಕ್ಕೊಂಡು ಕೂಡ ನಾವು ಒಂದು 2 ಮಿನಿಟ್ಸ್ ಹಾಗೇ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಚಿತ್ರಾನ್ನ ಎಲ್ಲರಿಗೂ ಬರುತ್ತೆ ಅಲ್ವಾ, ಆ್ಯಸ್ ಯೂಶ್ವಲ್ ಮಾಡ್ತಾರೆ. ಆದರೂ ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ. ಬೇರೆಯವ್ರ ಮನೇಲಿ ಬೇರೆ ಥರನೇ ಮಾಡ್ಬೋದು, ಅದು ನನಗೆ ಗೊತ್ತಿಲ್ಲ. ನೋಡಿ, ಈ ಥರ ಆಗಿದೆ. ಇದಕ್ಕೆ ನಾನು ಹುರಿದಿಟ್ಟಿಟ್ಕೊಂಡಿರುವಂತಹ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗೆ. ನೀವು ಕಾಯಿ ತುರಿನ ಆಪ್ಷನ್ಸಾಗಿ ಯೂಸ್ ಮಾಡ್ಬೋದು, ಹಾಕೋಬೋದು, ಹಾಕೋದೇ ಇರಲಿಲ್ಲ. ಬಟ್ ನಾನಿಲ್ಲಿ ಒಂದು 2 ಟೇಬಲ್ ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಫುಲ್ಲು ಚಿತ್ರಾನ್ನ ಕಂಪ್ಲೀಟ್ ಆದಮೇಲೆ ನಾವು ಈ ಥರ ಲಾಸ್ಟಲ್ಲಿ ಕಡಲೆ ಬೀಜ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವು ಹೇಗೆ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸಿ.